ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನು ನಿಮ್ಮ ಸುಧೀಂದರ್ ತೀರ್ಥರ್ ಮಾಡುತ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ ಈ ವಿಡಿಯೋವನ್ನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಈ ಏಪ್ರಿಲ್ ತಿಂಗಳಲ್ಲಿ ಆರ್ಥಿಕವಾಗಿ ಉತ್ತಮವಾದ ಫಲ ನಿಮಗಿದೆ. ಯಾರೆಲ್ಲ ನೀವು ಈ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಈ ತಿಂಗಳಲ್ಲಿ ಉತ್ತಮವಾದ ಲಾಭ ನಿಮಗೆ ಇದೆ. ಆದರೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಆತುರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳ ಹೋಗಬೇಡಿ. ಹಣಕಾಸಿನಲ್ಲಿ ಸಮಸ್ಯೆಗಳಾಗುವುದು. ಇನ್ನು ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ಕಚೇರಿಗಳಲ್ಲಿ ನಿಮ್ಮ ಐಡಿಯಾಗಳ ಬಗ್ಗೆ ಮನ್ನಣೆ ಸಿಗ್ತದೆ. ಹೊಸ ಪ್ರಾಜೆಕ್ಟ್ಗಳ ಜವಾಬ್ದಾರಿ ನಿಮಗೆ ಹೇಗಿರ್ತದೆ. ಹೊಸ ಕೆಲಸದ ಬಗ್ಗೆ ಹುಡುಕಾಟ ಮಾಡುವವರಿಗೆ ಈ ತಿಂಗಳು ಶುಭ ಸುದ್ದಿ ಸಿಗ್ತದೆ. ನೀವು ವ್ಯವಹಾರದ ಬಗ್ಗೆ ನೋಡಬಹುದಾದ್ರೆ, ನಿಮ್ಮ ಒಂದು ವ್ಯವಹಾರದಲ್ಲಿ ಹೊಸದಾದ ಪಾಲುಗಾರಿಕೆ ನಿಮಗೆ ಸಿಗಬಹುದಾಗ್ತದೆ. ವಿಶೇಷವಾಗಿ ಮಾರ್ಕೆಟಿಂಗ್ ಹಾಗೂ ಬರವಣಿಗೆ ಕ್ಷೇತ್ರದಲ್ಲಿ ಉತ್ತಮ ಪ್ರತಿಫಲ ಸಿಗುವಂತಿದೆ. ನೆಟ್ವರ್ಕಿಂಗ್ ಮಾಡುವಂಥ ವಿಚಾರದಲ್ಲಿದ್ದರೆ ನಿಮ್ಮ ಬಿಸ್ನೆಸ್ ಸಂಪೂರ್ಣವಾಗಿ ಉತ್ತಮ ಸ್ಥಾನದಲ್ಲಿರ್ತದೆ. ಇನ್ನು ನಿಮ್ಮ ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡಬೇಕಾದ್ರೆ, ಇನ್ನು ನೀವು ಸಂಗಾತಿಯೊಂದಿಗೆ ಮನ ಬಿಚ್ಚಿ ಮಾತಾಡುವಂಥ ವಿಚಾರಗಳಿದ್ದರೆ ನಿಮ್ಮ ಹಳೆಯ ಸಮಸ್ಯೆಗಳು ಪರಿಹಾರ ಆಗ್ತವೆ. ಯಾರೆಲ್ಲ ನೀವು ಸಿಂಗಲ್ ಆಗಿದ್ದೀರಾ, ನಿಮ್ಮ ಜೀವನದಲ್ಲಿ ಹೊಸ ಒಂದು ಪ್ರೀತಿ ಪ್ರೇಮ ಆಗುವಂಥದ್ದು ವಿಚಾರಗಳು ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ಕುಟುಂಬದ ವಿಚಾರದಲ್ಲಿ ನೋಡಬೇಕಾದ್ರೆ, ಇನ್ನು ಕುಟುಂಬದಲ್ಲಿ ಸಂಭ್ರಮವಾದ ವಾತಾವರಣ ಇರ್ತದೆ. ಒಡ ಹುಟ್ಟಿದವರಿಂದ ಹೊಸ ಸುದ್ದಿಗಳನ್ನು ನೀವು ಕೇಳಬಹುದು. ಹಳೆಯ ಆಸ್ತಿ ವಿಚಾರಗಳು ನಿಮಗೆ ಕೊನೆಗೊಳ್ತವೆ. ಮನೆಯ ಹೊರಗಡೆ ಸಣ್ಣ ಪ್ರವಾಸ ಮಾಡುವಂತ ಸೂಚನೆಗಳು ಕಂಡು ಬರ್ತಾ ಇದೆ. ನಿಮ್ಮ ಕುಟುಂಬದ ಜೊತೆ ಚಿಕ್ಕ ಪ್ರವಾಸ ಮಾಡುವಂತಹ ಸೂಚನೆಗಳು ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ, ಈ ತಿಂಗಳು ಶಕ್ತಿ ಮತ್ತು ಚೈತನ್ಯ ನಿಮ್ಗೆ ಹೆಚ್ಚಾಗ್ತದೆ. ಹಾಗೂ ನಿಮಗೆ ಧೂಳು ಮತ್ತು ಅಲರ್ಜಿಗಳಿಂದ ಸ್ವಲ್ಪ ದೂರ ಇರಬೇಕಾಗ್ತದೆ. ಹಾಗೂ ನಿಯಮಿತ ವ್ಯಾಯಾಮ ಮತ್ತು ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಆಯಸ್ಸು ಕೂಡ ವೃದ್ಧಿ ಮಾಡ್ಕೊಳ್ಬೇಕಾಗ್ತದೆ. ಈ ಒಂದು ರಾಶಿಯ ಪರಿಹಾರ ಮಾರ್ಗದ ಬಗ್ಗೆ ನಾವು ನೋಡಬೇಕಾದ್ರೆ, ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಣೆ ಮಾಡಬೇಕಾಗ್ತದೆ. ಬೆಳಿಗ್ಗೆ ಪಕ್ಷಿಗಳಿಗೆ ಧಾನ್ಯ ಹಾಗೂ ನೀರನ್ನು ಅರ್ಪಣೆ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಒಟ್ಟಾರೆ ಈ ಮಿಥುನ ರಾಶಿಯವರಿಗೆ ನಿಮ್ಮ ಜಾಲ್ಮೆಯ ಮೇಲೆ ನಂಬಿಕೆ ಇರಲಿ. ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ದರೆ ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರ್ಗೆ ಫೋನ್ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.